ಸೊ ನಮಸ್ಕಾರ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ TFK ಕ್ಯಾಂಪಿಂಗ್. ಫ್ರೆಂಡ್ಸ್, ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ. ನಾನಂತೂ ಫುಲ್ ಸೂಪರ್ ಆಗಿದ್ದೀನಿ. ಮತ್ತೊಂದು ಹೊಸ ಕ್ಯಾಂಪಿಂಗ್ ವ್ಲಾಗ್ಗೆ ಸ್ವಾಗತ. ನಾನು ಹೋಗ್ತಾ ಇದ್ದೀನಿ ಕ್ಯಾಂಪಿಂಗ್ ಲೊಕೇಶನ್ ಹತ್ರ. ಇವತ್ತು ಕ್ಲೈಮೇಟ್ ಬಂದು ಫುಲ್ ಮಳೆ ಬರೋ ಥರ ಇದೆ. ಮಳೆಯಲ್ಲಿ ಕ್ಯಾಂಪಿಂಗ್ ಮಾಡ್ತಾಯಿದ್ರೆ ಸೂಪರಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ಲೊಕೇಶನ್ ಹತ್ರ ಹೋಗೋಣ. ಇನ್ನೂ ನಾನು ಅರೌಂಡ್ 20 ಕಿಲೋಮೀಟರ್ಸ್ ಹೋಗಬೇಕು. 20 ಕಿಲೋಮೀಟರ್ಸ್ ಹೋದ್ಮೇಲೆ ನಮ್ಮ ಲೊಕೇಶನ್ ಬರುತ್ತೆ. ನೋಡ್ಬೋದು, ಒಂದು ಹಳ್ಳಿಯಲ್ಲಿದ್ದೀನಿ ಈಗ. ಮನೆಯಿಂದ ಲೊಕೇಶನ್ಗೆ ಹೋಗಬೇಕಂದ್ರೆ ಅರೌಂಡ್ 30 to 40 ಕಿಲೋಮೀಟರ್ಸ್ ಬರುತ್ತೆ. ನೀವು ಈ ವಿಡಿಯೋ ಎಲ್ಲಿಂದ ನೋಡ್ತಾ ಇದ್ದೀರಾ ಅದು ಕಾಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಒಂದು ಅಡ್ವೆಂಚರಸ್ ಆಗಿರೋ ಕ್ಯಾಂಪಿಂಗ್ಗೆ ಇವತ್ತಂತೂ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಅಡ್ವೆಂಚರ್ ಆಗಿರುತ್ತೆ. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಇವತ್ತಿನ ನಮ್ಮ ಕ್ಯಾಂಪಿಂಗ್ಗೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್. ಫ್ರೆಂಡ್ಸ್, ಇವತ್ತಿನ ಕ್ಲೈಮೇಟ್ ನೋಡ್ಬೋದು, ಕಂಪ್ಲೀಟ್ ಮಳೆ ಬರೋಂಗಿದೆ. ಓಕೆ ಗೈಸ್, ಫೈನಲಿ ಈಗ ಲೊಕೇಶನ್ ಹತ್ರ ಹೋಗ್ತಾ ಇದ್ದೀನಿ. ಒಳಗಡೆ ಹೋಗಿದ್ರೆ ಕಂಪ್ಲೀಟ್ ಜಂಗಲ್. ಫೈನಲಿ ಗೈಸ್, ಲೊಕೇಶನ್ ಹತ್ರ ರೀಚ್ ಆಗ್ತಾ ಇದ್ದೀನಿ. ಹತ್ರ ಇದೆ ಲೊಕೇಶನು. ನೋಡ್ಬೋದು, ನಾವು ಫಸ್ಟು ಇದೇ ಜಾಗ ಅಲ್ಲಿ ಕ್ಯಾಂಪಿಂಗ್ ಮಾಡ್ತಾ ಇದ್ದಿದ್ದು. ಇವಾಗ ಇಲ್ಲಿ ಮಾಡಲ್ಲ, ಅಲ್ಲಿ ಬೆಟ್ಟ ಇದೆ, ಆ ಕಡೆ ಹೋಗೋಣ ಈಗ. ಫ್ರೆಂಡ್ಸ್, ಅಲ್ಲಿಂದ ರೋಡ್ ಅಂತೂ ಕಂಪ್ಲೀಟ್ ಅಡ್ವೆಂಚರ್ ಆಗಿತ್ತು, ಕಂಪ್ಲೀಟ್ ಆಫ್ ರೋಡಿಂಗ್ ಇತ್ತು. ಫೈನಲಿ ಗೈಸ್, ಲೊಕೇಶನ್ಗೆ ರೀಚ್ ಆಗಿದ್ದೀನಿ. ಲೊಕೇಶನ್ ಅಂತೂ ಸೂಪರ್ ಆಗಿದೆ ಗುರು. ಮೇನ್ ರೋಡಿಂದ ಈ ಲೊಕೇಶನ್ ಬರೋವರೆಗೂ ಸಾಕಾಗೋಯ್ತು ಫ್ರೆಂಡ್ಸ್. ಕಂಪ್ಲೀಟ್ ಆಫ್ ರೋಡು ಅಡ್ವೆಂಚರ್ ಮಾಡ್ಕೊಂಡು ಬಂದಿದ್ದು. ಆ್ಯಂಡ್ ನನ್ನ ಹಿಂದ್ಗಡೆ ಲೊಕೇಶನ್ ನೋಡ್ಬೋದು. ದಿಸ್ ಈಸ್ ದ ಸೂಪರ್ ಬ್ಯೂಟಿಫುಲ್ ಲೊಕೇಶನ್ ಗೈಸ್. ಇವತ್ತಂತೂ ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಕ್ಯಾಂಪಿಂಗ್ ಮಾಡೋಕ್ಕೆ. ಆ್ಯಂಡ್ ಗೈಸ್, ದಿಸ್ ಈಸ್ ದ ಬ್ಯೂಟಿಫುಲ್ ಲೊಕೇಶನ್ ಗೈಸ್. ಇನ್ನೇನು ಬೇಕು ಹೇಳಿ, ಈ ಥರ ಲೊಕೇಶನ್ ಸಿಕ್ಬಿಟ್ರೆ ಸೂಪರ್ ಆಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ಫಸ್ಟು ಟೆಂಟ್ ಹಾಕೋಣ ಫ್ರೆಂಡ್ಸ್.
ಟೀ ಕಾಫಿ ಕ್ಯಾಂಪಿಂಗ್ ಟೆಂಟ್ ಸೆಟಪ್ ಮಾಡಿದ್ದಾಯಿತು. ಈಗ ಟೈಮ್ ಬಂದು 3 ಗಂಟೆ ಮೇಲೆ ಆಗೋಗುತ್ತೆ ಗುರು. ಮನೆಯಿಂದ ಬಿಟ್ಟಿದ್ದು 12 ಗಂಟೆಗೆ ಬಿಟ್ಟಿದ್ದು. ಇಲ್ಲಿ ಕ್ಯಾಂಪಿಂಗ್ ಲೊಕೇಶನ್ಗೆ ಬಂದು ಟೆಂಟ್ ಹಾಕೋಷ್ಟೊತ್ತಿಗೆ 3 ಗಂಟೆ ಆಗೋಯ್ತು. ಈಗ ಹೊಟ್ಟೆ ಹಸಿತಾ ಇದೆ, ಏನಾದರೂ ಕುಕ್ಕಿಂಗ್ ಮಾಡೋಣ, ಸೂಪರಾಗಿರುತ್ತೆ ಫ್ರೆಂಡ್ಸ್. ನಾನಂತೂ ಕಂಪ್ಲೀಟಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ, ಫುಲ್ ರಿಲ್ಯಾಕ್ಸ್ ಮಾಡ್ತಾಯಿದ್ದೀನಿ. ಇವತ್ತೇನಾದರೆ ಕೆಲವು ವಸ್ತುಗಳನ್ನ ಅನ್ಬಾಕ್ಸಿಂಗ್ ಮಾಡ್ತೀನಿ, ಏನೇನು ಹೊಸ ತಂದಿದ್ದೀನಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಬನ್ನಿ ಫ್ರೆಂಡ್ಸ್, ಈಗ ಅನ್ಬಾಕ್ಸ್ ಮಾಡೋಣ. ಓಕೆ ಫ್ರೆಂಡ್ಸ್, ಫೈನಲಿ ಇವತ್ತು ಇದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದೇನೆಂದರೆ, ಇದು ಒಂದು ನಮ್ಮ ಹೊಸ ಸ್ಟವ್. ಸೊ ಕ್ಯಾಂಪಿಂಗ್ ಮಾಡೋಕ್ಕೆ ಹೊಸ ಸ್ಟವ್. ಆ ಹಳೆ ಸ್ಟವ್ ಇದೆ, ಹಳೆ ಸ್ಟವ್ ಕೂಡ ತಂದಿದ್ದೀನಿ. ಏನಾಗಿದೆ ಅಂದರೆ, ಹಳೆ ಸ್ಟವ್ ಮೇಲೆ ಟೀ ಬಿದ್ದು ಎಲ್ಲ ಗಲೀಜಾಗೋಗಿದೆ, ಅದರಲ್ಲಿ ಗ್ಯಾಸ್ ಬೇರೆ ಲೀಕ್ ಆಗ್ತದೆ, ಅದಕ್ಕೋಸ್ಕರ ಹೊಸ ತರಿಸಿದ್ದೀನಿ. ಇದು ಕ್ಯಾಂಪಿಂಗ್ ಮಾಡೋಕ್ಕೆ ಸೂಪರ್ ಆಗಿರುತ್ತೆ. ಐ ಥಿಂಕ್ ಇದೇನು, ಇದು ನನಗೂ ಗೊತ್ತಿಲ್ಲ ಏನಂತ, ಗೊತ್ತಿಲ್ಲ ಗುರು ಇದೇನಂತ. ನೋಡೋಣ, ಇದ್ರ ಬಗ್ಗೆ ರಿಸರ್ಚ್ ಮಾಡ್ತೀನಿ. ಇದನ್ನು ಹಾಗೆ ಇಟ್ಕೋಣ. ಆ್ಯಂಡ್ ನೆಕ್ಸ್ಟ್, ಸೊ ಇದು ಬಂದು ಕುಕ್ಕಿಂಗ್ ಮಾಡೋವಾಗ ಸ್ವಲ್ಪ ಶೀಲ್ಡು, ಗಾಳಿ ಬರುತ್ತೆ ಅಂತ ಒಂದು ಶೀಲ್ಡ್ ತಂದಿದ್ದೀನಿ. ಸೊ ಈ ಥರ ಲೈಕ್ ಆಚೆಗಡೆ ಔಟ್ಡೋರ್ ಕುಕ್ ಮಾಡೋವಾಗ ಗಾಳಿ ಬಂದುಬಿಡುತ್ತೆ ಜಾಸ್ತಿ, ಅದಕ್ಕೋಸ್ಕರ ಇದು ವಿಂಡ್ ಶೀಲ್ಡ್ ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ಸೊ ನಮ್ಮ ಫೇವ್ರೆಟ್, ಸೊ ಗೈಸ್ ಇದು ಬಂದು ಲೈಕ್ ಬಾರ್ಬಿಕ್ಯೂ ಥಿಂಗ್ಸ್, ಲೈಕ್ ಚಾಪಿಂಗ್ ಎಲ್ಲ ಮಾಡೋಕ್ಕೆ ಬಾರ್ಬಿಕ್ಯೂ ಥಿಂಗ್ಸ್ ಇದು. ಸೊ ಇದೊಂದು. ಆ್ಯಂಡ್ ಈ ವಸ್ತುಗೆ ನಾನು ಅಂತೂ ಕಂಪ್ಲೀಟಾಗಿ ಎಕ್ಸೈಟೆಡ್ ಆಗಿದೆ. ಸೊ ದಿಸ್ ಈಸ್ ಲ್ಯಾಂಟ್ರನ್, ಕ್ಯಾಂಪಿಂಗ್ ಲ್ಯಾಂಟ್ರನ್. ಸೊ ಇದ್ರ ಬಗ್ಗೆ ಇನ್ನೂ ನಂಗೆ ಗೊತ್ತಿಲ್ಲ ಹೇಗೆ ವರ್ಕ್ ಮಾಡುತ್ತೆ ಏನಂತ, ಬಟ್ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಕ್ಯಾಂಪಿಂಗ್ ಮಾಡೋಕ್ಕೆ. ಇನ್ನೂ ಬೇರೆ ಬೇರೆ ವಸ್ತುಗಳನ್ನ ತೊಗೋಬೇಕು, ಬಟ್ ನನ್ನ ಹತ್ರ ಜಾಸ್ತಿ ಸ್ಪೆಂಡ್ ಮಾಡಿಬಿಟ್ಟಿದ್ದೀನಿ ಕ್ಯಾಂಪಿಂಗ್ ಮೇಲೆ. ನಿಯರ್ಲಿ 1.5 ಲ್ಯಾಕ್ಸ್ವರೆಗೂ ಸ್ಪೆಂಡ್ ಮಾಡಿಬಿಟ್ಟಿದ್ದೀನಿ. ಕ್ಯಾಮ್ರಾ, ಮೊಬೈಲ್, ಕ್ಯಾಂಪಿಂಗ್ ಟೆಂಟ್, ವಸ್ತುಗಳು, ಕ್ಯಾಂಪಿಂಗ್ ಆ್ಯಕ್ಸೆಸರೀಸ್ ಎಲ್ಲ. ಸೊ ಇನ್ನೂ ನೋಡೋಣ ಫ್ಯೂಚರಲ್ಲಿ ದುಡ್ಡು ಬಂದರೆ, ಅರ್ನಿಂಗ್ ಆದರೆ, ನಿಮ್ಮ ಸಪೋರ್ಟ್ ಇದ್ದರೆ ಇನ್ನು ಫ್ಯೂಚರಲ್ಲಿ ಬೇರೆ ಬೇರೆ ಥಿಂಗ್ಸನ್ನು ತೊಗೋಬೋದು. ಸೊ ಇಷ್ಟ ಆಯಿತು, ನೋಡೋಣ, ಇನ್ನೂ ಬೇಕಾಗಿದೆ, ತೊಗೊಳ್ಳೋಣ ಫ್ಯೂಚರಲ್ಲಿ. 4 ಐಟಮ್ ಆಯಿತು ತರಿಸಿರೋದು. ಈಗ ಫ್ರೆಂಡ್ಸ್, ನಂಗೆ ಹೊಟ್ಟೆ ಹಸಿತಾ ಇದೆ, ಬೇಗ ಕಾಫಿ ಟೀ ಮಾಡ್ಕೊಳ್ಳೋಣ. ಮುಂದುಗಡೆ ಇವತ್ತು ನಾನು ಸೋಲೋ ಕ್ಯಾಂಪಿಂಗ್ ಮಾಡ್ತಾಯಿಲ್ಲ, ನಾನು ಮಾಡ್ತಿರೋದು ಗ್ರೂಪ್ ಕ್ಯಾಂಪಿಂಗ್ ಮಾಡ್ತಾಯಿದ್ದೀನಿ. ನಮ್ಮ ಫ್ರೆಂಡ್ ಜೊತೆ ಬಂದಿದ್ದೀನಿ, ಅವರು ಕ್ಯಾಂಪಿಂಗ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಮತ್ತು ಇನ್ನೊಂದು ದಿಸ್ ಒನ್, ಇದು ಕ್ಯಾಂಪಿಂಗ್ ಮಾಡುವಾಗ ಬಹಳ ಅವಶ್ಯಕತೆ ಇರುತ್ತದೆ. ಯಾಕಂದರೆ ಇದು ಇಂಪಾರ್ಟೆಂಟು ಕ್ಯಾಂಪಿಂಗ್ ಮಾಡೋದಕ್ಕೆ, ನಮ್ಮ ಸೇಫ್ಟಿ ಪರ್ಪಸ್ಗೋಸ್ಕರನೂ ಇದು ಇಂಪಾರ್ಟೆಂಟು. ಯಾಕಂದರೆ ಏನಾದರೂ ಅನಿಮಲ್ ಏನಾದರೂ ಬಂದರೆ, ಏನಾದರೂ ನಮ್ಮ ಮೇಲೆ ಅಟ್ಯಾಕ್ ಆದರೆ, ಸೊ ಇದು ಬೇಕಾಗುತ್ತೆ. ಕ್ಯಾಂಪಿಂಗ್ ಹೋಗುವಾಗ ಕಡಿಗೆಗಳನ್ನ ಕಡಿಯೋಕ್ಕೆ ಇದು ಇಂಪಾರ್ಟೆಂಟು. ಸೊ ಇಷ್ಟು ಐಟಮ್ಸ್ ಆಯಿತು. ಬನ್ನಿ ಫ್ರೆಂಡ್ಸ್, ಈಗ ಏನಾದರೂ ಕುಕ್ಕಿಂಗ್ ಮಾಡೋಣ. ಫಸ್ಟು ಟೀ ಮಾಡ್ಕೊಳ್ಳೋಣ ಗೈಸ್. ಇದು ನಮ್ಮ ಕ್ಯಾಂಪಿಂಗ್ ಲೊಕೇಶನ್ನು. 2 ಟೆಂಟ್ ಪಿಚ್ ಮಾಡಿದ್ದೀವಿ, ಇಲ್ಲೊಂದು ಅಲ್ಲೊಂದು. ಆ್ಯಂಡ್ ಗೈಸ್, ದಿಸ್ ಈಸ್ ದ ಸೂಪರ್ ಲೊಕೇಶನ್. ಮತ್ತು ಫ್ರೆಂಡ್ಸ್, ಆ ಕಡೆ ಎಲ್ಲ ದೇವಸ್ಥಾನ ಇದೆ, ಅದಕ್ಕೋಸ್ಕರ ಭಜನೆ ನಡೀತಾ ಇದೆ. ಎಲ್ಲಾಡ್ತಾ ಇದೆ, ಇಲ್ಲಿ ಕೂತ್ಕೊಳ್ಳಲ್ವಾ ಕರೆಕ್ಟಾಗಿ? ಕೂತ್ಕೊಳ್ಳುತ್ತೆ, ಅದು ಕೆಳಗಡೆ ಆಗಿಬಿಟ್ಟು ಪಿನ್ ಹೊಡಿಬೇಕು. ಹಿಂಗ ಇಲ್ಲಿ ಟೇಬಲ್ ಮೇಲೆ ಹಿಂಗೆ ಹೊಡಿಯೋಕ್ಕಾಗುತ್ತೆ. ಏನು ಖಾರ ಇರೋದೇನು ಹಾಕಿಲ್ಲ ತಾನೇ ಇದರಲ್ಲಿ? ನಾನು ಮತ್ತೆ ಹಾಲು ಎಲ್ಲ ಹೊಡೆದೋಗುತ್ತೆ. ಬಿಸ್ಕೆಟ್ಸ್ ಏನಾದರೂ ತಂದಿದ್ದೀನಿ ನಾನು ಚಿಪ್ಸ್ ತಂದಿದ್ದೀನಿ. ಸಾಕಾಗುತ್ತಲ್ಲ ನಿಧಾನವಾಗಿ.
ಯಾವಾಗಲೂ ಕಂಪ್ನಿಗಳು ಟೀ ಕುಡಿದು ಬೇಜಾರಾಗೋಗಿದೆ, ಅದಕ್ಕೆ ಇವತ್ತು ಕಾಫಿ ತಂದಿದೆ. ಪ್ಲಾಸ್ಟಿಕ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗೋಣ. ಅದಕ್ಕೆ ಇಲ್ಲೆಲ್ಲ ಸಪ್ರೇಟಾಗಿ ಹಾಕ್ತಾಯಿದ್ದೀನಿ. ಹೋಗಾಗೆಲ್ಲ ಒಂದು ಕವರಲ್ಲಿ ಹಾಕ್ಕೊಂಡು, ಇಲ್ಲಾಂದರೆ ಫೈರ್ ಹಾಕ್ತೀವಲ್ಲ ಆ ಥರ ಬಾನ್ ಫೈರಲ್ಲಿ ಸುಟ್ಟಾಗೋಣ ಆರಾಮಾಗಿ. ಎಷ್ಟು ಆರಾಮಾಗಿ ಡಿಸ್ಪೋಸಲ್ ಆಗೋಗುತ್ತೆ. ಥ್ಯಾಂಕ್ಸ್ ಬ್ರೋ. ನಿಮಗೂ ಹಾಟ್ ಚೆನ್ನಾಗಿರುತ್ತದೆ ಫ್ರೆಂಡ್ಸ್. ಫೈನಲಿ ಈಗ ಕಾಫಿ ಕುಡ್ದಿದ್ದಾಯ್ತು, ಈಗ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಫ್ರೆಂಡ್ಸ್. ಸ್ವಲ್ಪ ಹೊತ್ತು ಮಲ್ಗ್ತೀನಿ. ಫಸ್ಟು ಸ್ವಲ್ಪ ಆನಿಯನ್ ಚಾಪ್ ಮಾಡ್ಕೊಳ್ಳೋಣ. ಹಾಂ, ಸೂಪರಾಗಿ ನಿಂತಿದೆ. ಆ್ಯಕ್ಚುಲಿ ಮನೆಯಿಂದನೇ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇನ್ನೊಂದು ಸಲ ಚಿಕನ್ ವಾಶ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೀರು ಸ್ವಲ್ಪ ನೋಡಿಕೊಂಡು. ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ, ಗರಂ ಮಸಾಲ ಹಾಕಿದ್ದೀನಿ, ಮತ್ತು ಕಾರ್ನ್ಫ್ಲೋರ್ ಹಾಕಿದ್ದೀನಿ. ಈಗ ಧನಿಯಾ ಪೌಡ್ರ್ ಹಾಕಿದ್ದೀನಿ, ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ವಾವ್, ಸೂಪರಾಗಿ ಬಾಯ್ಲ್ ಆಗಿದೆ ಫ್ರೆಂಡ್ಸ್, ನೋಡ್ಬೋದಾ. ಈಗ
ಆಫ್ ಮಾಡ್ಕೋಣ. ಅಮೇಝಿಂಗ್. ಓಕೆ ಗೈಸ್, ಈಗ ಆಫ್ ಮಾಡ್ಕೊಂಡಿದ್ದೀನಿ. ಗುರು, ನಿಂದು ರೆಡಿ ಆದಮೇಲೆ ಸಾಂಬಾರು ರೆಡಿ ಆಗಿದ ತಕ್ಷಣ ಬಾ ಫಸ್ಟ್ ಕಟ್ಟಿಗೆಗಳನ್ನ ತೊಗೊಂಡು ಬಂದ್ಬೇಡ. ಇಲ್ಲ ಇದೆಯಲ್ಲ ಫಸ್ಟಲ್ಲ ಬಟ್ಟು 12 8:30 9 ಗಂಟೆ ಆಗಲಿ. ಹಾಂ, ಹಾಗಾದ್ರೆ ನೈಟ್ ಕ್ಯಾಂಪಿಂಗ್ ಥರ. ನೈಟ್ ಕ್ಯಾಂಪಿಂಗ್ ಹ್ಞೂ ಸರಿ. ದೂರ ಬಂದಿದ್ದೀವಿ ಸ್ವಲ್ಪ ಹಾಂ ಓಕೆ ಗುರು. ಇನ್ನೊಂದೆಲ್ಲ ಯೋಚನೆ ಮಾಡ್ತಾ ಇದೆಯಾ, ಒಂದೇ ಯೋಚನೆ ಮಾಡಲಿಲ್ಲ ನೀನು. ಏನು ಹೇಳೋ? ಇಲ್ಲಿಂದ ರಿಟರ್ನ್ ಹೋಗೋ ದಾರಿ ಗೊತ್ತಿಲ್ಲ. ಅಲ್ಲಿ ಸ್ಟ್ರೈಟಾಗಿ ಒಂದು ಹಳ್ಳಿ ಕಾಣಿಸ್ತಿದೆ ಮುಂದೆ. ಹಾಂ, ಅಲ್ಲೋದ್ರೆ ಏನಾದರೂ ಅಲ್ಲಿಂದ ದಾರಿ ಕಾಣಿಸ್ತಿದೆ. ನಂಗೆ ಗೊತ್ತು ಗುರು, 2 ಸಲ ಬಂದಿದ್ದೀನಿ ನಾನು. ಇನ್ನೂ ಜಾಸ್ತಿ ಇದರಲ್ಲೇ ಇರ್ತಿತ್ತು, ಮತ್ತು ಇದೇ ಕಷ್ಟ. ಸರಿ, ಸ್ವಲ್ಪ ಜಾಸ್ತಿ ಆಗಿ 3 ಬಂದಿದೆ. ತಂದಿದ್ಯಾ? ಹಾಂ, ಏನು ಮಾಡಬೇಕು ಅಂತ. ಒಂದು ಮಿನಿಟ್. ಫ್ರೆಂಡ್ಸ್, ಕಬಾಬ್ ಅಂತೂ ಸಖತ್ತಾಗಿ ಬಂದಿದೆ ಗುರು, ನೋಡ್ಬೋದು, ಸೂಪರ್ ಆಗಿದೆ. ಫ್ರೆಂಡ್ಸ್, ಈಗ ಕಡ್ಗೆಗಳನ್ನ ತಂದ್ಬಿಟ್ಟು ಹಾಕಿದ್ದೀನಿ, ಅಲ್ಲಿ ಬಾನ್ಫೈರ್ ಹಚ್ಚೋಣ. ಈಗ ನಾವು ನಮ್ಮ ನೂಡಲ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದರಲ್ಲೇ ಚಿಕನ್ ಕಲಿಸಿದ್ದು, ಅದರಲ್ಲೇ ಮಾಡ್ಕೊಳ್ಳೋಣ. ನೀರು ಕಡಿಮೆ ಇದೆ ಅದಕ್ಕೋಸ್ಕರ. ಫ್ರೆಂಡ್ಸ್, ಬ್ಯೂಟಿಫುಲ್ ಸನ್ಸೆಟ್ ಆಗ್ತದೆ, ನೋಡ್ಬೋದಲ್ಲಿ. ನಮ್ಮ ನೂಡಲ್ಸ್ ಕುಕ್ ಮಾಡೋಣ.
ಫ್ರೆಂಡ್ಸ್ ಈ ಕಡೆ ಕಂಪ್ಲೀಟಾಗಿ ಕತ್ಲಾಗಿ ಹೋಗ್ತಾ ಇದೆ, ನೋಡ್ಬೋದು ಸನ್ಸೆಟ್ ಆಗೋಗಿದೆ. ಈಗ ಫಸ್ಟು ಬಾನ್ ಫೈರ್ ಹಚ್ಚೋಣ. ಬಾನ್ ಫೈರ್ ಹಚ್ಬಿಟ್ರೆ ನಾವು ಸೇಫಾಗಿರ್ತೀವಿ ಪ್ಲೇಸಲ್ಲಿ. ಫ್ರೆಂಡ್ಸ್ ಫಸ್ಟ್ ಟೈಮು ಪಿಜ್ಜಾ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಹೇಗೆ ಬರುತ್ತೋ. ವಿತೌಟ್ ಅವನ್ ಮಾಡೋಣ. ಓಕೆ ಗೈಸ್, ಫೈನಲಿ ನಮ್ಮ ಪಿಜ್ಜಾ ನೋಡ್ಬೋದು. ಈಗ ಇದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಪ್ಯಾನ್ ಮೇಲೆ ಪಿಜ್ಜಾನ ಪ್ರಿಪೇರ್ ಮಾಡೋಣ ಫ್ರೆಂಡ್ಸ್. ಪಿಜ್ಜಾ ರೆಡಿ ಆಗ್ತಾಯಿದೆ. ಈಗ ಲೋ ಫ್ಲೇಮಲ್ಲಿ ಪಿಜ್ಜಾವನ್ನು ಇಟ್ಟಿದ್ದೀನಿ. ಇದ್ರ ಮೇಲೆ ಪ್ಲೇಟ್ ಮುಚ್ಚಬೇಡ, ಸೂಪರಾಗಿ ಕುಕ್ ಆಗೋಗುತ್ತೆ. ಫ್ರೆಂಡ್ಸ್ ಪಿಜ್ಜಾವನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ, ಹೇಗೆ ಬರುತ್ತೋ ಅಂತ ಗೊತ್ತಿಲ್ಲ. ಬಟ್ ಪಿಜ್ಜಾನ ನನ್ನ ಸ್ಟೈಲಲ್ಲಿ ನಾನು ಟ್ರೈ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಚೀಸ್ ತಿನ್ನಲ್ಲ, ಚೀಸ್ ಅಂದರೆ ನಂಗೆ ಸೀರಿಯಸ್ಲಿ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾನು ಚೀಸನ್ನು ಆ್ಯಡ್ ಮಾಡಿಲ್ಲ, ನಾನು ತಂದೂ ಇಲ್ಲ. ಸೊ ಅದಕ್ಕೋಸ್ಕರ ಚಿಕನ್ ಪಿಜ್ಜಾ, ಅದ್ರ ಮೇಲೆ ಪಿಜ್ಜಾ ಸಾಸ್, ಟೊಮ್ಯಾಟೊ ಕೆಚಪ್ ಎಲ್ಲ ಹಾಕ್ಬಿಟ್ಟು ಈಗ ವೆಜಿಟೇಬಲ್ಸ್ ಪ್ಲಸ್ ಚಿಕನ್ ಹಾಕ್ಬಿಟ್ಟು ಕುಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಕಡೆ ನಾವು ಬಾನ್ ಫೈರ್ ಹಚ್ತಾಯಿದ್ದೀವಿ. ಈಗ ನೋಡಿ, ನಾವು ಹಾಕಿರೋ ಕವರ್ಸಲ್ಲೇ ನಮ್ಮ ಹಾಕಿರೋ ಕವರ್ಸ್ ಎಲ್ಲ ಸುಟ್ಬಿಡ್ತೀವಿ. ನಾವು ಇಲ್ಲೇ ಬಿಟ್ಟು ಹೋಗಲ್ಲ. ನೋಡಿ, ಈ ಥರ ಬಾನ್ ಫೈರ್ಗೆ ಸುಟ್ಬಿಡ್ತೀವಿ. ಗುರು ಆಗಿಲ್ವ ಇದು? ಇಲ್ಲ, ಗುರು ಆಗಿಬಿಡಿದೆ. ಬರೀ ಇವಾಗ ಬಂದ್ಬಿಡುತ್ತೆ, ಆಗೋಗಿದೆ ನೋಡಿ. ಇದು ಮುಳ್ಳುಗಳಿರುತ್ತೆ, ಚಟ್ನಿ ಹಾಕ್ಕೊಂಡು ನೋಡಿ. ಇವಾಗ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡ್ಬಿಡು ಅಷ್ಟೇ ಅದನ್ನು. ಏನು ಮುಳ್ಳುಗಳಿದ್ದಾವೆ ಇದರಲ್ಲಿ? ನಾನು ಅದೇ ಹೇಳಿದ್ದು, ನೀನು ಕಾಲಿಂದ ಇದು ಮಾಡ್ತಿದ್ಯಲ್ಲ, ಆಗಲ್ಲ. ಚಿಕ್ಕ ಚಿಕ್ಕದಾಗಿರೋದನ್ನ ನೆಕ್ಸ್ಟ್ ಹಿರಿರು ಒಂದು ಲೆವೆಲ್ ಆಗಿಡ್ಬೇಕು, ಹಂಗಿಟ್ರೆ ಅಂಟ್ಕೊಳ್ಳಲ್ಲ ಅದು. ಕೆಳಗಡೆ ಪೇಪರ್ಸ್ ಹಾಕಿ ಹೇಳ್ತೀನಿ. ಗುರು, ನಿನ್ನ ಬೈಕಲ್ಲಿ ಏನಾದರೂ ನಿಮ್ಮದು ಬೈಕ್ದು ವೇಸ್ಟ್ ಇದೆಯಾ? ಇಲ್ಲ, ನಾನು ಸ್ವಲ್ಪ ಪೆಟ್ರೋಲ್ ಮಿಕ್ಸ್ಕೊಂಡು ಇಟ್ಕೊಂಡಿದ್ದೆ ಬಾಟ್ಲಲ್ಲೇ. ಹಾಂ, ಇದು ಕೆಲ್ಸಕ್ಕೆ ಬರುತ್ತೆ ಅಂತ. ಹಾಂ, ಆ ಬಾಟ್ಲ ಮನೇಲಿ ಇದ್ಬಿಟ್ಟು ಬಂದುಬಿಟ್ಟೆ ನಾನು. ನಿನ್ನೆ ಲಗೇಜ್ ಆಗಬೇಕಾಗಿತ್ತು ಅದರಲ್ಲಿ, ಡಿಕ್ಕಿಯಲ್ಲೇ. ಇಲ್ಲ ಅಂದಿದ್ರೆ ಸ್ವಲ್ಪ ಪೆಟ್ರೋಲ್ ಹಾಕಿದ್ದಿದ್ರೆ ಅಂದ್ಕೊಂಡು ಬಿಡ್ತಾ ಇತ್ತದು. ಸ್ವಲ್ಪ ಅಂದ್ಕೊಳ್ಳಿ. ಇವತ್ತು ಪರವಾಗಿಲ್ಲ ಗುರು, ಬಂದಿದೆ. ಇವತ್ತು ನಾನು ಎಗ್ ಕರ್ರಿ ಮಾಡಿದ್ದೀನಿ. ಇದು ನಮ್ಮ ದೋಸ್ತು ಇದು ಮಾಡಿದ್ದಾನೆ, ಏನು ನೂಡಲ್ಸ್ ಅಪ್ಪ ಅದು, ಚಿಕನ್ ನೂಡಲ್ಸ್. ಚಿಕನ್ ನೂಡಲ್ಸು, ಅದ್ರ ಜೊತೆಗೆ ಪಿಜ್ಜಾ ಇಟ್ಟಿದ್ದಾನೆ. ಅದು ಪಿಜ್ಜಾ ಹೆಂಗೆ ಬರ್ತಿದೆ ಗೊತ್ತಿಲ್ಲ, ಆಲ್ರೆಡಿ ಇಟ್ಟಿದ್ದೀವಿ ಇವಾಗ. ಅದು ನಾರ್ತ್ ನೂಡಲ್ಸಲ್ಲಿ ಚಿಕನ್ ಆ್ಯಡ್ ಮಾಡ್ಕೊಳ್ಳೋದು ಅಷ್ಟೇ, ಚಿಕನ್ ಪೀಸಸ್ಸು. ಸೂಪರಾಗಿ ಅಂದ್ಕೊಳ್ತದೆ ಗುರು. ಈಗ ಅದು ನೆಂದಾಗಿದೆ ಸ್ವಲ್ಪ, ಅದಕ್ಕೆ. ಫ್ರೆಂಡ್ಸ್ ನೋಡ್ಬೋದು, ನಮ್ಮ ಪಿಜ್ಜಾ ಈ ರೀತಿ ಕುಕ್ ಆಗಿದೆ. ಇದು ತಿಂದಮೇಲೆ ಇದ್ರ ಟೇಸ್ಟ್ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಅದ್ರ ಜೊತೆಗೆ ನಾನು ಚಿಕನ್ ನೂಡಲ್ಸ್ ಮಾಡಿದ್ದೀನಿ, ನಮ್ಮ ಫ್ರೆಂಡು ಎಗ್ ಕರ್ರಿ ಮಾಡಿದ್ದಾರೆ, ರೈಸ್ ಮಾಡಿದ್ದಾರೆ, ಕುಕುಂಬರ್ ಇದೆ, ಇಲ್ಲಿ ಕೂಲ್ ಡ್ರಿಂಕ್ ಇದೆ, ಇಷ್ಟಿದೆ.
ಇಲ್ಲಿ ಬಾನ್ಫೈರ್ ಇದೆ, ನಮ್ಮ ಕ್ಯಾಂಪಿಂಗ್ ಟೆಂಟ್, ಆ್ಯಂಡ್ ಈ ರೀತಿ ಇದೆ. ಫಸ್ಟು ಇದನ್ನು ಈಗ ತಿನ್ನೋಣ. ಬ್ಯಾಟಿಂಗ್ ಮಾಡುವ ಸಮಯ. ಈಗ ಟೈಮ್ ಬಂದು 9:30 ಆಗಿದೆ. ನಾವು ಫುಲ್ ಹರಟೆ ಹೊಡ್ಕೊಂಡು 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ಹರಟೆ ಹೊಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಈಗ ತಿಂತಾಯಿದ್ದೀವಿ. ತಿನ್ಬಿಟ್ಟು ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ವಾವ್, ಈಗ ಕಟ್ ಮಾಡಿಬಿಟ್ಟು ತಿನ್ನೋಣ. ಬ್ರೋ ಸ್ವಲ್ಪ ಹಿಡ್ಕೋ, ಅದು ಒಂದು ನಿಮಿಷ ಚಿಕನ್ ಪೀಸಸ್ದು ಟೇಸ್ಟ್ ಚೆನ್ನಾಗಿದೆ ಅದರಲ್ಲಿ. ಚೆನ್ನಾಗಿದೆಯಲ್ಲ. ರೈಸ್ ಹಾಕೋ, ಇನ್ನೊಂದು ಪ್ಲೇಟಲ್ಲಿ ಹಾಕೋ. ಹಾಕ್ಕೊಳ್ತೀನಿ ಬ್ರೋ. ಪಿಜ್ಜಾ ಎತ್ಕೋ. ನೋಡಿ, ಎಗ್ಗು ಹಾಫ್ ಬಾಯ್ಲ್ ಮಾಡಿರೋದು. ಅಮೇಝಿಂಗ್ ಗೈಸ್. ಪಿಜ್ಜಾ ಅಂತೂ ನಾನು ಎಕ್ಸ್ಪೆಕ್ಟೇಷನ್ ಏನೋ ಇಟ್ಕೊಂಡಿದ್ದ, ಸೂಪರಾಗಿ ಬಂದಿದೆ ಗುರು. ಪಿಜ್ಜಾ ನನಗೆ ನೂಡಲ್ಸ್ ಫಸ್ಟ್ ಚೆನ್ನಾಗಿ ಅನಿಸ್ತು ಫ್ರೆಂಡ್ಸ್. ಈಗ ನೂಡಲ್ಸ್ಗಿಂತ ಪಿಜ್ಜಾ ಸೂಪರಾಗಿದೆ. ಓಕೆ ಫ್ರೆಂಡ್ಸ್, ಫೈನಲಿ ಊಟ ಮಾಡಿದ್ದಾಯಿತು. ಟೈಮ್ ಬಂದು 9:30 ಆಗ್ತಾಯಿದೆ. ಈಗ ಆ್ಯಕ್ಚುಲಿ ನಾವು ಡೇ ಕ್ಯಾಂಪಿಂಗ್ ಮಾಡೋಣ ಅಂತ ಬಂದಿದ್ದು, ಅದು ನೈಟ್ ಕ್ಯಾಂಪಿಂಗ್ ಆಗೋಯಿತು. ಫುಲ್ ನೈಟ್ ಸ್ಟೇ ಮಾಡೋಣ ಅಂತ ಇದ್ದರೆ ಮಲ್ಕೊಳ್ಳೋಕ್ಕೆ ಬೆಡ್ಶೀಟು ತಂದಿಲ್ಲ. ಆ ರೀಸನಿಂದ ಫುಲ್ ಚಳಿ ಆಗುತ್ತೆ. ಅದಕ್ಕೋಸ್ಕರ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಈಗ ನಾವು ಬೇಗ ಹೊರಡ್ತೀವಿ ಫ್ರೆಂಡ್ಸ್. ಸೊ ಫಸ್ಟು ಈಗ ಟೆಂಟನ್ನು ಪ್ಯಾಕ್ ಮಾಡಿಬಿಟ್ಟು ಹೋಗ್ತೀನಿ. ಮತ್ತೇನೆಂದರೆ, ಐ ಹೋಪ್ ಫ್ರೆಂಡ್ಸ್ ನಿಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ TFK ಕ್ಯಾಂಪಿಂಗ್ ಯೂಟ್ಯೂಬ್ ಚಾನಲ್. ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು ಕಾಮೆಂಟ್ ಮಾಡಿ. ಓಕೆ ಗೈಸ್, ಬಾಯ್ ಆ್ಯಂಡ್ ಟೇಕ್ ಕೇರ್. ಈಗ ನಾವು ಟೆಂಟ್ ಪ್ಯಾಕ್ ಮಾಡಿಬಿಟ್ಟು ಹೋಗ್ತೀನಿ. ಐ ಹೋಪ್ ಈ ಅಡ್ವೆಂಚರ್ ನಿಮ್ಗೆ ಇಷ್ಟ ಆಗಿರಬೇಕು. ಓಕೆ ಗೈಸ್, ಬಾಯ್.